ಬಿರುಸಿನಿಂದ ನಡೀತಾ ಇದೆ. ಬಹುಶಃ ನಾವೆಲ್ಲ ಕೂಡ ಬೆಳಗ್ಗೆನೇ ಮತದಾನ ಮಾಡಿ ಬಂದಾಗಿಂದ ಬೆಳಗ್ಗೆಯಿಂದ ನೋಡ್ತಾ ಇದ್ದೀವಿ. ಎಲ್ಲ ಕಡೆ ಜನರು ಭಾಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ಮತದಾನ ಮಾಡ್ತಾ ಇದ್ದಾರೆ. ಇದರರ್ಥ ಜನರಲ್ಲಿ ಜಾಗೃತಿ ಮೂಡಿದೆ. ಬಹುಶಃ BJPಯ 10 ವರ್ಷದ ಆಡಳಿತದ ವೈಫಲ್ಯ, ಜನರು ಒಂದು ದೇಶದ ಆರ್ಥಿಕ ದಿವಾಳಿ, ಎಲ್ಲ ಸಮಸ್ಯೆಗಳನ್ನು ಎದುರಿಸಿದ್ದು ಬಹುಶಃ ಜನರು ಎಲ್ಲೋ ಒಂದು ಕಡೆ ಬದಲಾವಣೆ ಮಾಡಬೇಕಾಗಿದೆ. ಈ BJPಯಿಂದ ನಮಗೆ ಯಾವುದೇ ಥರದ ಒಳ್ಳೆಯ ಜೀವನ ಆಗೋದಿಲ್ಲ ಅನ್ನುವಂಥ ಅಭಿಪ್ರಾಯ ಆಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಜನರು ಪ್ರತಿಯೊಬ್ಬರು ಕೂಡ ಸಣ್ಣ ಮಕ್ಕಳಿಗೆ ಅಂದ 18 ವರ್ಷದ ಎಲ್ಲ ಮಕ್ಕಳಿಂದ ಹಿಡ್ಕೊಂಡು ಮುದುಕರವರೆಗೂ ಕೂಡ ಬಂದು ಭಾಳ ಹುಮ್ಮಸ್ಸದಿಂದ ವೋಟಿಂಗ್ ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಕೂಡ ಕಾಂಗ್ರೆಸ್ ಪರವಾಗಿ ಅಲ್ಲೇ ಇದೆ. ಅಂದರೆ ಹಿಂದೆ 10 ವರ್ಷ BJPಯವರ ಆಡಳಿತದ ವೈಫಲ್ಯ ಮತ್ತು ಸುಳ್ಳು ಭರವಸೆಗಳು, ಮೋದಿ ಬರೀ ಬಸ್ ಗ್ಯಾರಂಟಿಗಳನ್ನು ಕೊಟ್ಟು ಜನರು ಇವತ್ತು ಅರ್ಥ ಆಗಿದೆ ಮೋದಿಯಿಂದ ಏನು ದೇಶ ಉದ್ಧಾರ ಆಗಿಲ್ಲ. ಧರ್ಮದ ಜಾತಿ ಹೆಸರನ್ನು ಮಾತ್ರ ವಿಭಜನೆ ಮಾಡುವಂಥ ಕೆಲಸ ಮಾಡಿದ್ದಾರೆ. ರಾಮ ಮಂದಿರದ್ದು ಮಾತಾಡ್ತಾರೆ, ಇಲ್ಲಾಂದ್ರೆ ಪಾಕಿಸ್ತಾನ ಮಾತಾಡ್ತಾರೆ. ಇಂಥ ವಿಷಯಗಳನ್ನ ಎತ್ಕೊಂಡು ಧಾರ್ಮಿಕ ವಿಚಾರಗಳ ಮುಖಾಂತರ ಓಟನ್ನು ಕೇಳುವಂಥ ಕೆಲಸ ಮಾಡಿದ್ದಾರೆ. ಅರ್ಥ ಆಗಿದೆ. ಖಂಡಿತವಾಗಿ ಕೂಡ ಕಾಂಗ್ರೆಸ್ಸಿಂದ ಮಾತ್ರ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಅನ್ನೋದು. ಅದರಲ್ಲಿ ಕೂಡ ವಿಶೇಷವಾಗಿ ಮುಖ್ಯಮಂತ್ರಿಗಳು 5 ಗ್ಯಾರಂಟಿ ಹೋದ್ರ ಮೂಲಕ ಏನು ಆರ್ಥಿಕ ದಿವಾಳಿ ಆಗಿತ್ತು, ಆ ಆರ್ಥಿಕ ದಿವಾಳಿಯಿಂದ ಜನರು ಭಾಳ ತತ್ತರಿಸಿ ಹೋಗಿದ್ರು. ಆ ಜನರಿಗೆ ನೆಮ್ಮದಿ ಜೀವನ ಮಾಡಲಿಕ್ಕೆ ಮತ್ತು ಆರ್ಥಿಕ ಒಂದು ಏನು ಸಂಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡಲಿಕ್ಕೆ ಏನು ಅವರು ಮಾಡಿದಂಥ ಯೋಜನೆಗಳು ಸುಮಾರು ಪ್ರತಿಯೊಬ್ಬರಿಗೂ ಕೂಡ ಪ್ರತಿ ತಿಂಗಳು ಒಂದು 8,000ವರೆಗೆ ಇವರಿಗೆ ಇನ್ಕಮ್ ಬರ್ತಾ ಇದೆ. ಇದೇ ಥರ ಈಗ ದೇಶದಲ್ಲಿ ಕಾಂಗ್ರೆಸ್ ಬಂದರೆ ಸುಮಾರು ಪ್ರತಿಯೊಬ್ಬರಿಗೂ ಕೂಡ ಇವತ್ತು 8 ಪ್ಲಸ್ ಮುಂದೆ ಒಂದು 16-15 ಸಾವಿರ ಪ್ರತಿ ಮನೆಗೂ ಬರುವಂಥ ಭಾಗ್ಯ ಸಿಗ್ತದೆ ಅನ್ನೋಂಥದ್ದು ಜನರು ಅರ್ಥ ಆಗಿದೆ. ವಿಶೇಷವಾಗಿ ನಮ್ಮ ಭಾಗದಾಗ ಭಾಳ ಆ್ಯಕ್ಟಿವ್ ಆಗಿ ರಾಜ್ಯ ಕನ್ವೆನ್ಷನ್ಗೆ ಭಾಳ ಮುಂದಾಳತ್ವವನ್ನು ವಹಿಸ್ಕೊಂಡಿದ್ದಾರೆ. 47 ಇದ್ದಾರೆ. ಈ ನಿಟ್ಟಿನಲ್ಲಿ ಖಂಡಿತವಾಗಿ ಕೂಡ ಈ ಭಾಗದಲ್ಲಿ ಕೂಡ ಒಳ್ಳೆ ಪ್ರತಿಕ್ರಿಯೆ ಕಾಂಗ್ರೆಸ್ ಪರವಾಗಿ ಕಾಣ್ತಾ ಇದೆ. ಹಿಂದೆ ಪಾಲಿಕೆ ಸದಸ್ಯರಿದ್ದವರು ಇವತ್ತು ಅವರು ಶಶಿ ಕೂಡ ಇವತ್ತು ಇಲ್ಲಿ ಪಾಲಿಕೆ ಸದಸ್ಯರೇ ಇರುವಂಥ ಭಾಳಷ್ಟು ಈ ಭಾಗದಲ್ಲಿ ವೋಟಿಂಗ್ ಪಡೆಯುವಂಥ ಕೆಲಸ ಕೂಡ ಆಗ್ತಾ ಇದೆ.